ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಿಶ್ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ, ಅಷ್ಟೇನು ಖಾರ ಇರಲ್ಲ. ನಿಂಬೆ ರಸ ಒಂದು 2 ಸ್ಪೂನಷ್ಟು. ಇದನ್ನೆಲ್ಲ ಚೆನ್ನಾಗಿ ಈ ಥರ ಹಚ್ಚಿ 5 ನಿಮಿಷ ಇಟ್ಬಿಡಬೇಕು. ಈಗ ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣ. ಧನಿಯಾ ಹಾಕ್ತಾಯಿದ್ದೀನಿ 1 ಸ್ಪೂನು ಜೀರಿಗೆ, ಬೆಳ್ಳುಳ್ಳಿ ಒಂದು 5 ಪೀಸು. ಚೆನ್ನಾಗಿ ಹುರ್ಕೋಬೇಕು. ಜೊತೆಗೆ 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಪುಡಿ ಮಾಡ್ಕೋಬೇಕು. ಆಗಿದೆ. 2 ಹಸಿಮೆಣಸಿನ್ಕಾಯಿ ಹಾಕಿ ಆಫ್ ಮಾಡಿಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಸಾರು, ಚಪಾತಿ, ಅನ್ನದ ಜೊತೆ ಎಲ್ಲ ತಿನ್ಬೋದು, ರೊಟ್ಟಿ. ಈ ಥರ ಮಾಡಿ ನೋಡಿ ಒಂದು ಸಾರಿ. ಎಣ್ಣೆ ಕಾದಿದೆ. ಸಣ್ಣಗೆ 5 ನಿಮಿಷ ಫ್ರೈ ಮಾಡಿದ್ರೆ ಸಾಕಿದೆ. ಒಂದು ಸೈಡ್ ಫ್ರೈ ಆಗಿದೆ, ತಿರುಗಿಸ್ತೀನಿ. ಆಗಿದೆ, ಇದು ತೆಗಿತಾ ಇದ್ದೀನಿ. ಇದೇ ಎಣ್ಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಈರುಳ್ಳಿ ಇದು. ಈರುಳ್ಳಿ ಆಗಿದೆ. ಇದು ಪುಡಿ ಮಾಡ್ಕೊಂಡಿದ್ದು ಧನಿಯಾ, ಜೀರಿಗೆ ಅದು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದು ಹುಣಸೆ ನೀರು, ಸ್ವಲ್ಪ ಗೋಲಿಗಿಂತ ಜಾಸ್ತಿ, 2 ಗೋಲಿ ಅಷ್ಟು ಹುಣಸೆ ನೀರು. ಹುಣಸೆ ನೀರು ಫಿಶ್ಗೆ ಬಿಡಲೇಬೇಕು. ಆಗಲೇ ಫಿಶ್ ಕಲಸಿಟ್ಟಿದ್ನಲ್ಲ, ಅದರ ನೀರಿದು. ಇದೊಂದು 5 ನಿಮಿಷ ಕುದಿಬೇಕು.
ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮುಂದಾಗಿದ್ರೇ ಚೆಂದ. ಉಪ್ಪು ಖಾರ, ಒಂದು 1/4 ಚಮಚ ಧನಿಯಾ ಪುಡಿ, ಇದಕ್ಕೆ ಚಕ್ಕೆ ಲವಂಗ ನಾನು ಏನೂ ಹಾಕಿಲ್ಲ, ಗರಂ ಮಸಾಲ ಏನೂ ಹಾಕಿಲ್ಲ ನಾನು, ಆದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಈಗ ಫಿಶ್ ಬಿಡ್ತಾ ಇದ್ದೀನಿ ಒಂದೊಂದೇ. ಇದು ಒಂದು ಕಡೆ 5 ನಿಮಿಷ, ಇನ್ನೊಂದು ಕಡೆ 5 ನಿಮಿಷ ಬೇಯಿಸಿದ್ರೆ ಸಾಕು. ಐದು ನಿಮಿಷ ಆಗಿದೆ, ಇನ್ನೊಂದು ಕಡೆ ತಿರುಗಿಸ್ತೀನಿ. ಮೊದಲೇ ನಾವು ಒಂದು 5 ನಿಮಿಷ ಫ್ರೈ ಮಾಡಿದ್ವಲ್ಲ, ಇದು ಬೇಗನೆ ಆಗಿಬಿಡುತ್ತೆ. ಒಂದು 5 ನಿಮಿಷ ಬೆಂದರೆ ಆಯಿತು. ಆಗಿದೆ. ಫಿಶ್ ಕರಿ ಘಮ ಘಮ ಅಂತ ಇದೆ. ಆಫ್ ಮಾಡ್ತೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಿಶ್ ಕರಿ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.